ನಮಸ್ಕಾರ ವೀಕ್ಷಕರೇ. ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ. ನಾನು ರಾಜು ಕೊರ್ಲಾಳಿ. ನಮ್ಮ ಇತಿಹಾಸ ಒಂದು ವಿಡಿಯೋ ಸರಣಿ ಮಹಾ ಮ್ಯಾರಥಾನ್ ವಿಡಿಯೋ ಸರಣಿಯ ಮತ್ತೊಂದು ಭಾಗ 5ನೇ ಒಂದು ವಿಡಿಯೋ ಇದಾಗಿದೆ. ಯಾರೆಲ್ಲ ಈ ವಿಡಿಯೋಗಳನ್ನು ಒಂದರಿಂದ ನೋಡ್ಕೊಂಬಂದಿಲ್ವೋ ದಯವಿಟ್ಟು ತಾವು ನೋಡ್ಕೊಂಬರಬೇಕು. ತುಂಬಾ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಸರಣಿ ಇದಾಗಿದೆ. ಇದರಲ್ಲಿ ಖಂಡಿತವಾಗ್ಲೂ 100% 100ಕ್ಕೆ 100% ಬಂದೇ ಬರ್ತವೆ ಪ್ರಶ್ನೋತ್ತರಗಳು. ನೀವು ಈ ಒಂದು 5 ವಿಡಿಯೋಗಳನ್ನು ಏನು ನಾನು ಮಾಡಿದ್ದೀನಲ್ಲ ಈ ಎಲ್ಲ ವಿಡಿಯೋಗಳನ್ನು ನೋಡಿದ್ದೇ ನಿಜವಾದರೆ ನೀವು ಅಲ್ಲಿ ಪರೀಕ್ಷೆ ಹಾಲಲ್ಲಿ ನನ್ನನ್ನು ನೆನೆಸ್ಕೊಳ್ತಿರ್ಬೇಕಿದ್ರೆ ಇದು ಬಂದಿತ್ತು ಅನ್ನುವಂಥದ್ದು ಅಷ್ಟು ಪರ್ಫೆಕ್ಟ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಡೆಫಿನೆಟ್ಲಿ ಬಂದೇ ಬರ್ತವೆ. ಹಾಗಾಗಿ ಆ ವಿಡಿಯೋಗಳನ್ನು ನೋಡ್ತಾ ಈ ವಿಡಿಯೋನ ನೋಡಿ ಬನ್ನಿ. ಆಗಿದ್ರೆ ಈಗ ನಮ್ಮ 5ನೇ ಒಂದು ಭಾಗವನ್ನು ನಾವು ಪ್ರಾರಂಭ ಮಾಡೋಣ. ಯಾರೆಲ್ಲ ನಮ್ಮ ಚಾನಲ್ನ ಈ ವಿಸಿಟ್ ಕೊಟ್ಟಿದ್ರೆ ಅಥವಾ ವಿಸಿಟ್ ಕೊಟ್ಟರು ಕೂಡ ವಿಡಿಯೋ ನೋಡಿದ್ರು ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬೇಕು. ಬೆಲ್ ಐಕನನ್ನು ಒತ್ತಿ ನೋಟಿಫೈ ಆಗಿರಬೇಕು. ಓಕೆ, ಥ್ಯಾಂಕ್ ಯು. ಈಗ ನೋಡಿ, ಈ ವಿಡಿಯೋ ಸರಣಿಯ ಮುಂದಿನ ಭಾಗ ಯಾವುದಂದರೆ ಕಂಚಿಯ ಪಲ್ಲವರು ಮತ್ತು ರಾಷ್ಟ್ರಕೂಟರು. ಈ ಕಂಚಿಯ ಪಲ್ಲವರು ಮತ್ತು ರಾಷ್ಟ್ರಕೂಟರನ್ನ ಕ್ವಿಕ್ ಆಗಿ MCQಗಳನ್ನು ನಾವು 360 ಡಿಗ್ರಿಯಲ್ಲಿ ಅಧ್ಯಯನ ಮಾಡ್ತಾ ಬರೋಣ. ಓಕೆ, 1ನೇ ಪ್ರಶ್ನೆಯನ್ನು ಗಮನಿಸಿ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಶಿವಸ್ಕಂದ ವರ್ಮ ಪಲ್ಲವ ವಂಶದ ಸ್ಥಾಪಕ. ಕಂಚಿ ಪಲ್ಲವರ ರಾಜಧಾನಿಯಾಗಿದೆ. ಮದಗಜ ಇವರ ಲಾಂಛನ. ಪಲ್ಲವರು ತಮಿಳುನಾಡಿನ ಪ್ರಥಮ ರಾಜರುಗಳು. ಹಾಗಿದ್ರೆ ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗ್ತವೆ? ನಾನು ಹೇಳ್ತೇನೆ, ಇದರಲ್ಲಿ 3 ಹೇಳಿಕೆಗಳು ಕೇವಲ ಸರಿಯಾಗ್ತವೆ. ಒಂದು ತಪ್ಪಿದೆ ಅಂತೀನಿ. ಅದು ತಪ್ಪನ್ನು ನೀವು ಕಂಡುಹಿಡಿಬೇಕು. ಯಾವುದು ತಪ್ಪನ್ನು ಕಂಡುಹಿಡಿಯೋದು ನೋಡಿಲಿ. ಶಿವಸ್ಕಂದ ವರ್ಮ ಸರಿಯಾಗಿದೆ, ವಂಶ ಸ್ಥಾಪನೆ ಮಾಡ್ತಾನೆ ಪಲ್ಲವರದು. ಕಂಚಿಯ ಪಲ್ಲವರು ಅಂತಾನೆ ಕರಿತೀವಿ, ಅವರ ರಾಜಧಾನಿ ಕಂಚಿ. ಮದಗಜ ಇವರ ರಾಜ ಲಾಂಛನ ಆಗಿರಲಿಲ್ಲ, ನಂದಿ. ಮದಗಜ ಯಾರ್ದಾಗಿತ್ತು? ನಮ್ಮ ಗಂಗರು, ತಲಕಾಡಿನ ಗಂಗರ ಒಂದು ರಾಜ ಲಾಂಛನ ಮದಗಜ. ಪಲ್ಲವರು ತಮಿಳುನಾಡಿನ ಪ್ರಥಮ ರಾಜರು. ಹೌದು, ಪಲ್ಲವರು ತಮಿಳುನಾಡಿನಲ್ಲಿ ಪ್ರಥಮ ರಾಜರುಗಳು. ಸರಿಯಾದ ಉತ್ತರ 3 ಹೇಳಿಕೆಗಳು. ಬನ್ನಿ, ಇವು ನರಸಿಂಹವರ್ಮನ ಬಿರುದುಗಳು. ಪಲ್ಲವರ ನರಸಿಂಹವರ್ಮನ ಬಿರುದುಗಳು ಯಾವ್ಯಾವ ನೋಡ್ತಾ ಬನ್ನಿ. ಮಹಾಮಲ್ಲ, ವಾತಾಪಿಕೊಂಡ, ಮಹಾರಾಜಾದಿರಾಜ, ಪಲ್ಲವ ಕುಲ ನಿಜ ಸ್ಥಾಪಕ. ಕನ್ಫ್ಯೂಸ್ ಆಗೋ ಆಗಿಲ್ಲ. ಇಲ್ಲಿ ಸರಿಯಾದಂಥ ಉತ್ತರ A 1 ಮತ್ತು 2 ಅಷ್ಟೇ ಸರಿ. ಇವೆಲ್ಲ ನಾನೇ ಸುಮ್ಮನೆ ಹಾಕಿದ್ವಿ. ಪಲ್ಲವ ಕುಲ ನಿಜ ಸ್ಥಾಪಕ ಅದು ಇಲ್ವೇ ಇಲ್ಲ ಬಿರುದು, ಸುಮ್ಮನೆ ನೀವು ಕನ್ಫ್ಯೂಸ್ ಹಾಕಿರಂತ ಹಾಕಿದ್ವಿ. ಸೊ ಹಾಗಾಗಿ ಈ ರೀತಿ ಪ್ರಶ್ನೆಗಳಿಗೂ ಕೂಡ ನೀವು ಸಿದ್ಧರಾಗಿ. ಇಲ್ಲಿ A ಮತ್ತು B ಮಾತ್ರ ಸರಿಯಾಗಿರ್ತಕ್ಕಂಥದ್ದು. ಬನ್ನಿ, 3ನೇ ಪ್ರಶ್ನೆ. ಪಲ್ಲವರ ಗಂಗಾವತರಣ ಉಬ್ಬು ಶಿಲ್ಪ ಐತಲ್ಲ, ಆ ಒಂದು ಗಂಗಾವತರಣ ಉಬ್ಬು ಶಿಲ್ಪ ಎಲ್ಲಿದೆ? ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು, ಸುಂದರವಾಗಿರ್ತಕ್ಕಂಥ ಉಬ್ಬು ಶಿಲ್ಪ ಅದು ಕಂಚಿ, ಮಹಾಬಲಿಪುರ, ಕೈಲಾಸನಾಥ, ಅಜಂತ. ಸರಿಯಾದ ಉತ್ತರ ಮಹಾಬಲಿಪುರಂನಲ್ಲಿ ಆ ಒಂದು ಉಬ್ಬು ಶಿಲ್ಪವನ್ನು ನಿಮಗೆ ನೋಡ್ಲಿಕ್ಕೆ ಸಿಗ್ತದ. ಸರಿ, 4ನೇದು ಹೇಳಿಕೆಗಳನ್ನು ಗಮನಿಸ್ರಿ ಮತ್ತು ನೋಡ್ರಿ. ರಾಷ್ಟ್ರಕೂಟದ ವಂಶದ ಸ್ಥಾಪಕ ದಡಿಗ. ಇವರ ರಾಜ ಲಾಂಛನ ಗರುಡ. ಮಾಳಖೇಡ ಏನಿದೆಯಲ್ಲ, ಇದು ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು. ರಾಷ್ಟ್ರಕೂಟರು ಕನ್ನಡಿಗರು. ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ 3 ಹೇಳಿಕೆಗಳು ಸರಿ. 4 ಅಂದ್ಕೊಂಡಿದ್ರಲ್ಲ, ಸರಿಯಾದಂಥ ಉತ್ತರ 3. ಯಾಕಂದರೆ ನೋಡಿಲಿ, ರಾಷ್ಟ್ರಕೂಟರು ಕನ್ನಡಿಗರು. ಹೌದು, ಕನ್ನಡಿಗರು ಅನ್ನುವಂಥದ್ದು ಕೂಡ ವಾದಗಳಿವೆ ಅನೇಕ. ಕನ್ನಡಿಗರು ಅಂತಕ್ಕಂಥದ್ದು ಕೂಡ ಇತಿಹಾಸದ ಆಧಾರಗಳಿವೆ. ಮಾಳಖೇಡ ಇವರ ರಾಜಧಾನಿಯಾಗಿತ್ತು, ಸರಿಯಾಗಿದೆ. ಇವರ ರಾಜ ಲಾಂಛನ ಗರುಡ ಆಗಿತ್ತು, ಸರಿಯಾಗಿದೆ. ಆದರೆ ರಾಷ್ಟ್ರಕೂಟರು ವಂಶದ ಸ್ಥಾಪಕನೇ ಇಲ್ಲಿ ತಪ್ಪದನ್ನ. ದಡಿಗ ಅಲ್ಲ, ಗಂಗರ ದಡಿಗ. ರಾಷ್ಟ್ರಕೂಟರದು ದಂತಿ ದುರ್ಗ ಅಲ್ವಾ? ದಂತಿ ದುರ್ಗ ಈ ಒಂದು ರಾಷ್ಟ್ರಕೂಟರ ವಂಶದ ಸ್ಥಾಪಕ ಆಗಿದ್ದ. ಹಾಗಾಗಿ 3 ಹೇಳಿಕೆಗಳು ಸರಿ ಆಗ್ತವೆ. ಬರ್ರಿ, 5ನೇ ಪ್ರಶ್ನೆ ನೋಡಿ. ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವು ಎಂದು ಉಲ್ಲೇಖ ಇರ್ತಕ್ಕಂಥ ಒಂದು ಶಾಸನ ಐತಂತೆ. ಆ ಶಾಸನ ಯಾವುದು ಅಂತ. ಈ 3ನೇ ಗೋವಿಂದ ಅಂತ ಬಹಳ ಫೇಮಸ್ ಆಗಿರುವಂಥ ದೊರೆ ಈ ಒಂದು ರಾಷ್ಟ್ರಕೂಟರಲ್ಲಿ. ಹಾಗಿದ್ರೆ ಅವರ ಒಂದು ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿಯನ್ನು ಕೂಡ ನೋಡಿದ್ವು ಅಂತ ವರ್ಣನೆ ಸಿಗ್ತದಂತೆ ಒಂದು ಶಾಸನದಲ್ಲಿ. ಅದು ಅಲ್ಮಿಡಿ ಶಾಸನ, ಸಂಜನ್ ತಾಮ್ರಪಟ ಶಾಸನ, ತಾಳಗುಂದ ಶಾಸನ, ಬದಾಮಿಯ ಕಪ್ಪ್ಯಾರ ಭಟ್ಟನ ಶಾಸನ. ಇದು ಕೇಳುವಂಥ ಸಾಧ್ಯತೆಗಳಿವೆ, ನೆನಪಿರಲಿ. ಸಂಜನ್ ತಾಮ್ರಪಟ ಶಾಸನ. ಈ 3ನೇ ಗೋವಿಂದ ಏನು ಮಾಡ್ತಾನೆ,
ಇವನು ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ಕೊಂತ ಹೋಗ್ತಾನೆ. ಎಲ್ಲ ಅಕ್ಕಪಕ್ಕದ ರಾಜರನ್ನ ಗೆಲ್ತಾ ಈ ಮನುಷ್ಯ ಉತ್ತರದ ಹಿಮಾಲಯದ ಅಂಚಿನವರೆಗೂ ಹೋಗ್ತಾನೆ, ಗಂಗಾ ನದಿಯ ಒಂದು ಪ್ರದೇಶದವರೆಗೂ. ಅಲ್ಲಿ ಹೋದಾಗ ಎಲ್ಲ ಒಂದು ಪ್ರದೇಶವನ್ನ ಗೆದ್ದದ್ರಿಂದ ಈತನ ಆಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಕವಿ ಬರಿತಾ ಹೋಗ್ತಾನೆ, ಈ ಒಂದು ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯ ತೀರ್ಥದ ರುಚಿಯನ್ನ ನೋಡಿದ್ವು. ಅಂದ್ರೆ ಅಲ್ಲಿವರೆಗೂ ಹೋಗಿ ಗೆದ್ಕೊಂಡ್ ಬಂದಿವೆ ಅನ್ನುವಂಥದ್ದು ಅರ್ಥ ಕೊಡಾಗೆ ಬರಿತಾ ಹೋಗ್ತಾನೆ. ಅದು ಸಂಜನ್ ತಾಮ್ರಪಟ ಶಾಸನದಲ್ಲಿ ನಮಗೆ ಸಿಗ್ತದ, ನೆನ್ಪಿರ್ಲಿ. ಇವು ಇನ್ನುಳಿಕಿದು ನಿಮಗೆ ಗೊತ್ತೇ ಇದಾವು. ಅಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ, ಕಾಕುತ್ಸವರ್ಮ ಕದಂಬ ವಂಶ ಎಲ್ಲ ನೆನಪಿರ್ಬೇಕು ನಿಮಗೆ. ಆಮೇಲೆ ತಾಳಗುಂದ ಶಾಸನ ಪ್ರಥಮ ಸಂಸ್ಕೃತ ಶಾಸನ, ಆನಂತರ ಬದಾಮಿಯ ಕಪ್ಪ್ಯಾರ ಭಟ್ಟ ಶಾಸನ, ಇದು ತ್ರಿಪದಿಯ ಶಾಸನವಾಗಿದೆ. ಮೊಟ್ಟ ಮೊದಲ ತ್ರಿಪದಿ ಪದ್ಯ ಇಲ್ಲೇ ನಮಗೆ ಗೊತ್ತಾಗಿದ್ದು. ಇದು ಆ ಕಪ್ಪ್ಯಾರ ಭಟ್ಟನ ಸ್ವಭಾವವನ್ನು ಕುರಿತು ಹೇಳ್ತಕ್ಕಂಥದ್ದು. ಬಂಡೆಗಲ್ಲು ಶಾಸನ ಅಂತಕ್ಕಂಥದ್ದು ಮೊನ್ನೆ ಹೇಳೀನಿ, ಇದು ಬಾದಾಮಿಯಲ್ಲಿ ಇರ್ತದ. ಓಕೆ, ಇಷ್ಟು ಸಾಕು. ಮುಂದೆ ನೋಡಿ, ಜಗತ್ತುಂಗ, ಜನವಲ್ಲಭ, ಜಗದ್ರುವ, ತ್ರಿಭುವನ ದಳ, ಇವೆಲ್ಲವೂ ಕೂಡ ಬಿರುದುಗಳು. ಜಗತ್ತುಂಗ, ಜನವಲ್ಲಭ, ಜಗದ್ರುವ, ತ್ರಿಭುವನ ದಳ. ಹಾಗಿದ್ರೆ ಯಾವ ದೊರೆಯ ಬಿರುದುಗಳಾಗಿವೆ ಅಂತಕ್ಕಂಥದ್ದು ಪ್ರಶ್ನೆ. ಅಮೋಘ ವರ್ಷ ನೃಪತುಂಗನ ಬಿರುದುಗಳು, ಮೂರನೇ ಗೋವಿಂದನ ಬಿರುದುಗಳು, ಎರಡನೇ ಗೋವಿಂದನ ಬಿರುದುಗಳು, ಮೂರನೇ ಕೃಷ್ಣನ ಬಿರುದುಗಳು. ಸರಿಯಾದ ಉತ್ತರ ಮೂರನೇ ಗೋವಿಂದ ಏನಿದಾನಲ್ಲ, ಈ ಮೂರನೇ ಗೋವಿಂದನ ಬಿರುದುಗಳು ಸರಿಯಾಗಿದೆ ಉತ್ತರ. ಮುಂದಿನ ನೋಡಿಲ್ಲಿ. ಓಕೆ, ಇವುಗಳು ಅಮೋಘ ವರ್ಷ ನೃಪತುಂಗನ ಬಿರುದುಗಳಾಗಿದ್ರೆ ಯಾವೆಲ್ಲ ಬಿರುದುಗಳನ್ನ ಅಮೋಘ ವರ್ಷ ನೃಪತುಂಗ ಹೊಂದಿದ್ದ ಅನ್ನುವಂಥದ್ದು. ಶ್ರೀವಲ್ಲಭ, ರಕ್ತ ಮಾರ್ತಾಂಡ, ತ್ರಿಭುವನ ದಳ, ತ್ರೈ ಸಮುದ್ರ ತೋಯ ಪೀತ ವಾಹನ. ಸರಿಯಾದ ಉತ್ತರ ನಿಮ್ಗೆಲ್ಲ ಗೊತ್ತಿದೆ, 1 ಮತ್ತು 2 ಮಾತ್ರ. ಹಾಗಿದ್ರೆ ತ್ರಿಭುವನ ದಳ ಈಗ ತಾನೇ ನೋಡಿದ್ರಿ, ಮೂರನೇ ಗೋವಿಂದ ಇದೆ. ಇದು ಮೂರನೇ ಗೋವಿಂದ. ತ್ರೈ ಸಮುದ್ರ ತೋಯ ಪೀತ ವಾಹನ ಯಾರಿದೆ? ನಾನು ಹೇಳಿದ್ದೀನಿ ನಿಮಗೆ. ಎಸ್, ಕಮೆಂಟ್ ಮಾಡ್ರಿ ಇದನ್ನ. ತ್ರೈ ಸಮುದ್ರ ತೋಯ ಪೀತವಾಹನ ಯಾರ ಬಿರುದು? ಹಾಗಿದ್ರೆ ರಟ್ಟ ಮಾರ್ತಾಂಡ ಮತ್ತು ಶ್ರೀವಲ್ಲಭ ಐತಲ್ಲ, ಇವು ಎರಡೂ ಕೂಡ ಅಮೋಘ ವರ್ಷ ನೃಪತುಂಗನ ಬಿರುದುಗಳಾಗಿವೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಕವಿರಾಜ ಮಾರ್ಗ ಎಂಬ ಗ್ರಂಥವನ್ನ ಶ್ರೀ ವಿಜಯ ರಚಿಸ್ತಾನೆ. ಶ್ರೀ ವಿಜಯ ಅಮೋಘ ವರ್ಷ ನೃಪತುಂಗನ ಆಸ್ಥಾನದ ಒಬ್ಬ ಕವಿಯಾಗಿದ್ದ. ಈ ಕೃತಿ ಕನ್ನಡದ ಪ್ರಾಚೀನ ಲಕ್ಷಣ ಗ್ರಂಥವಾಗಿದೆ. ಈ ಕೃತಿಯ ಕಾಲಮಾನವನ್ನ ನಾವು 12ನೇ ಶತಮಾನ ಅಂತೇಳಿ ಪರಿಗಣಿಸಿದ್ದೇವೆ. ಎಷ್ಟು? 12ನೇ ಶತಮಾನ. ಇದ್ರ ಎಷ್ಟು ಹೇಳಿಕೆಗಳು ಸರಿ ಆಗ್ತವೆ? ಸರಿಯಾದ ಉತ್ತರ ಕೇವಲ 3 ಹೇಳಿಕೆಗಳು ಸರಿ ಆಗ್ತವೆ. 3. ಆಪ್ಷನ್ ಸಿ. ನೋಡಿಲಿ, ಹೌದು, ಕವಿರಾಜ ಮಾರ್ಗವನ್ನ ಬರೆದವನು ಶ್ರೀ ವಿಜಯ, ಸರಿಯಾಗಿದೆ ಇದು. ಆತ ಶ್ರೀ ವಿಜಯ ಅಮೋಘ ವರ್ಷ ನೃಪತುಂಗನ ಒಂದು ಆಸ್ಥಾನದಲ್ಲಿದ್ದ. ರಾಷ್ಟ್ರಕೂಟರ ಅಮೋಘ ವರ್ಷ ನೃಪತುಂಗನ ಆಸ್ಥಾನದ ಕವಿ ಆತ. ಕಾಂಟ್ರವರ್ಸಿ ಇದೆ, ಎಷ್ಟೋ ಜನ ಅಮೋಘ ವರ್ಷ ನೃಪತುಂಗನೇ ಬರೆದಿದ್ದಾನೆ ಅಂತಕ್ಕಂಥದ್ದನ್ನ. ಆದರೆ ಅಂತಿಮವಾಗಿ ಇದು ಶ್ರೀ ವಿಜಯ ಅಂತ ನಾವು ಪಕ್ಕ ಮಾಡಿದ್ದೇವೆ. ಆನಂತರ ಈ ಕೃತಿ ಕನ್ನಡದ ಪ್ರಾಚೀನ ಲಕ್ಷಣ ಗ್ರಂಥ, ಹೌದು, ಸರಿಯಾಗಿದೆ. ಈ ಕೃತಿಯ ಕಾಲಮಾನ 12ನೇ ಶತಮಾನ ಅಲ್ಲ, 12ನೇ ಶತಮಾನ ಇದು ಬಸವಣ್ಣನವರ ಕಾಲಮಾನ ಆಗ್ತದೆ, ಬಸವಣ್ಣರದು. ಹಾಗಿದ್ರೆ ಇದು ನಮಗೆ ಸಿಕ್ಕದ್ದು 840 ಅಂತ ಹೇಳ್ತಾರೆ. ಹಾಗಾಗಿ ನಮಗೆ 9ನೇ ಶತಮಾನದಲ್ಲಿ ಈ ಒಂದು ಕೃತಿ ನಮಗೆ ಸಿಗ್ತದ. ಹಾಗಾಗಿ ಇದು 12ನೇ ಶತಮಾನ ತಪ್ಪಾಗುತ್ತೆ. ಬಸವಾದಿ ವಚನಕಾರರು 12ನೇ ಶತಮಾನದಲ್ಲಿ ಮಿಂಚಿದವರವರು. ಓಕೆ, ಸರಿಯಾದ ಉತ್ತರ 3 ಹೇಳಿಕೆ. ಮುಂದಿನ ನೋಡಿಲಿ, ಆ ಕಾಲದ ವಿಶ್ವದ 4 ವಿಶಾಲ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಒಂದಾಗಿತ್ತು ಅಂತೇಳಿ ಒಬ್ಬ ವಿದೇಶಿ ಪ್ರವಾಸಿಗ ವರ್ಣನೆ ಕೊಡ್ತಾ ಹೋಗ್ತಾನೆ. ಹಾಗಿದ್ರೆ ಈ ರೀತಿ ವಿದೇಶಿಯ ಪ್ರವಾಸಿಗ ವರ್ಣನೆ ಕೊಟ್ಟಿದ್ದು ಯಾವನವನು ಅಂತ? ವೇನ್ಸ್ತಾಂಗ, ಫಾಯಿಯಾನನ, ಸುಲೇಮಾನ ಅಥವಾ ನಿಕೋಲೋ ಕಾಂಟಿನ? ಸರಿಯಾದ ಉತ್ತರ ಸುಲೈಮಾನ್ ಕೊಡ್ತಾನೆ. ಹಾಗಿದ್ರೆ ಯಾವಾಗ ಅಂತ ನೋಡಿಲಿ, ಈ ಅಮೋಘ ವರ್ಷ ನೃಪತುಂಗ ಚಕ್ರವರ್ತಿ ಏನಿದಾನಲ್ಲ, ಆತನನ್ನ ಕುರಿತು ಹೊಗಳುವಾಗ ಹೇಳ್ತಾ ಹೋಗ್ತಾನೆ ಇವನು, ಈ ಒಬ್ಬ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಬಂದಾಗ ಈ ಒಂದು ರಾಷ್ಟ್ರಕೂಟ ವಂಶ ಐತಲ್ಲ, ಇದು ಇಡೀ ಜಗತ್ತಿನಲ್ಲಿಯೇ ಪ್ರಮುಖವಾಗಿ 4 ದೊಡ್ಡ ಮನೆತನಗಳಿವೆ. ದೊಡ್ಡ ದೊಡ್ಡ ಪ್ರಬಲವಾಗಿರ್ತಕ್ಕಂಥ ಮನೆತನಗಳು, ಸಾಮ್ರಾಜ್ಯಗಳಿವೆ. ಯಾವ್ಯಾವ ಅಂದ್ರೆ, 1 ರೋಮನ್ನು, 2 ಅರಬ್ಬು, ಚೀನಿ 3, ಇನ್ನೊಂದು 4ನೇದು ರಾಷ್ಟ್ರಕೂಟ. ಈ 4 ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟರದು ಒಂದಾಗ್ತದೆ. ಹಾಗೆ ಆ ಜಗತ್ತಿನ 4 ಪ್ರಬಲ ಚಕ್ರವರ್ತಿಗಳಲ್ಲಿ ಈ ಅಮೋಘ ವರ್ಷ ನೃಪತುಂಗ ಒಬ್ಬನಾಗ್ತಾನೆ ಅಂತ ಹೊಗಳ್ತಾ ಹೋಗ್ತಾನೆ ಇವನು ಆತನನ್ನ. ಹಾಗಾಗಿ ಸುಲೇಮಾನ್ ಇದಕ್ಕೆ ಸರಿಯಾದ ಉತ್ತರ.
ಮುಂದಿನ ಒಂದು ಹೇಳಿಕೆಯನ್ನು ಮತ್ತು ಗಮನಿಸಿ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಪಂಪನನ್ನು ಕನ್ನಡದ ಆದಿ ಕವಿ ಅಂತೇಳಿ ಕರಿತೀವಿ. ಹೌದು. ಪಂಪನಿಗೆ ವೇಮುಲವಾಡದ ಹರಿಕೇಸರಿ ಏನಿದಾನಲ್ಲ, ಆ ಹರಿಕೇಸರಿ, ಮೂರನೇ ಹರಿಕೇಸರಿ ಆಸ್ಥಾನವನ್ನ ನೀಡಿದ್ದ. ಈತನ ಶ್ರೇಷ್ಠ ಮಹಾಕಾವ್ಯಗಳು ಆದಿಪುರಾಣ ಮತ್ತು ಶಾಂತಿ ಪುರಾಣ. ಈ ಪಂಪನ ಹೆಸರಿನಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಏನೈತಲ್ಲ, ಇದು ನಾಡೋಜ ಪ್ರಶಸ್ತಿಯನ್ನ ಹಿರಿಯ ಸಾಧಕರಿಗೆ ನೀಡ್ತದ. ಹಾಗಿದ್ರೆ ಇಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಸೂಕ್ಷ್ಮವಾಗಿ ನೋಡಿದಾಗ ಕೇವಲ 2 ಹೇಳಿಕೆಗಳು ಸರಿ ಆಗ್ತವೆ. ಏನು ಸರ್ ಬರೀ 2 ಅಂತಿರಲ್ಲ, ಎಲ್ಲವೂ ಸರಿ ಅದಾವ, 3 ಸರಿ ಆಗ್ಬೇಕು ಅಂತ ಅನ್ಬೇಕು ನೀವು ಅಲ್ವಾ? ನೋಡಿಲಿ, ಪಂಪ ಆದಿಕವಿ ಸರಿಯಾಗಿದೆ. ಎಸ್, ಆತನಿಗೆ ಆಸ್ಥಾನ ಆಶ್ರಯ ಕೊಟ್ಟಿದ್ದು ಹರಿಕೇಸರಿ ಸರಿಯಾಗಿದೆ. ನೋಡಿ, ಈತನ ಮಹಾಕಾವ್ಯಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಆಗ್ತದ. ಹಾಗಾಗಿ ಶಾಂತಿ ಪುರಾಣ ತಪ್ಪು. ಶಾಂತಿ ಪುರಾಣ ಯಾರ್ದಂತ ನೀವು ಕಮೆಂಟ್ ಹಾಕ್ರಿ, ಮುಂದೆ ಅದು ಪ್ರಶ್ನೆ ಬರ್ತದ, ಅದಕ್ಕೆ ಹೇಳಲ್ಲ ನಾನೀಗ. ಪಂಪನ ಹೆಸರಿನಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿ ಕೊಡ್ತದ, ಸರಿಯಾಗಿದೆ. ಆದರೆ ಕರ್ನಾಟಕ ವಿಶ್ವವಿದ್ಯಾಲಯ ಕೊಡಲ್ಲ. ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಭಾಷೆಗಾಗಿಯೇ ಇರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಏಕೈಕ ವಿಶ್ವವಿದ್ಯಾಲಯ ಅದಂದ್ರೆ ನಮ್ಮ ಹಂಪಿಯ ವಿಶ್ವವಿದ್ಯಾಲಯ, ಭಾಷೆಗಾಗಿರ್ತಕ್ಕಂಥದ್ದು. ಸೊ ಅದು ಕೊಡ್ತಾ ಹೋಗ್ತದೆ ನಾಡೋಜ ಪ್ರಶಸ್ತಿಯನ್ನು. ಕರ್ನಾಟಕ ವಿಶ್ವವಿದ್ಯಾಲಯ ಅಂದ್ರೆ ಧಾರವಾಡ ಕೊಡಲ್ಲ. ಸೊ ಸರಿಯಾದ ಉತ್ತರ 2 ಆಗ್ತದೆ. ಓಕೆ, ಮುಂದೆ ಇಲ್ಲಿದೆ ನೋಡಿ. ಪಂಪ, ಪೊನ್ನ, ಶ್ರೀವಿಜಯ, ತ್ರಿವಿಕ್ರಮ ಇವರು ಬರೆದಿರ್ತಕ್ಕಂಥ ಕೃತಿಗಳು. ಕವಿರಾಜ ಮಾರ್ಗ, ನಳಚಂಪು, ಆದಿಪುರಾಣ, ಶಾಂತಿ ಪುರಾಣ. ಸರಿಯಾದ ಉತ್ತರ ನೋಡಿಲಿ, ಪಂಪ ಬರೆದಿದ್ದು ಆದಿಪುರಾಣ, ಪೊನ್ನೊಂದು ಶಾಂತಿ ಪುರಾಣ ಅಲ್ಲಿತ್ತಲ್ಲ ಒಂದದು, ಶ್ರೀ ವಿಜಯ ಬರೆದಿದ್ದು ಕವಿರಾಜ ಮಾರ್ಗ, ತ್ರಿವಿಕ್ರಮ ನಳಚಂಪು. ಸರಿಯಾದಂಥ ಹೊಂದಿಕೆ ಆಗ್ತಕ್ಕಂಥದ್ದು 1C 2D 3A ಸರಿಯಾಗಿದೆ ಇಲ್ಲಿ. ಅಂದ್ರೆ ಡಿ ಆಯ್ಕೆ ಸರಿ ಆಗ್ತದೆ. ಓಕೆ, ಮುಂದಿನ ಮತ್ತೊಂದು ಹೊಂದಿಸಿ ಬರೆಯರಿದೆ. ಆಲಾಯುಧ, ಶಿವಕೋಟ್ಯಾಚಾರ್ಯ, ಪಂಪ, 1ನೇ ಕೃಷ್ಣ, ಸೋಮನಾಥ ದೇವಾಲಯ, ವಿಕ್ರಮಾರ್ಜುನ ವಿಜಯ, ಒಡ್ಡಾರಾಧನೆ, ಕವಿರಹಸ್ಯ. ಆಲಾಯುಧ ಅಂದ ತಕ್ಷಣ ನಾವು ಬರಬೇಕು, ಕವಿರಹಸ್ಯ ಕೃತಿ ಬರ್ತಾನೆ ಆಲಾಯುಧ. ಶಿವಕೋಟ್ಯಾಚಾರ್ಯ ಗೊತ್ತೇ ಇದೆ ನಿಮಗೆ, ಒಡ್ಡಾರಾಧನೆಯನ್ನ ಕೃತಿಯನ್ನ ಬರಿತಾ ಹೋಗ್ತಾರೆ. ಪಂಪಂದು ಈಗ ನಿಮಗೆ ಗೊತ್ತಲ್ಲ, ಮತ್ತೊಂದು ಕೃತಿ ವಿಕ್ರಮಾರ್ಜುನ ವಿಜಯ, ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಆಗ್ತದೆ. 1ನೇ ಕೃಷ್ಣ ಸೋಮನಾಥ ದೇವಾಲಯವನ್ನ ಕಟ್ಟಿಸ್ತಾನೆ. ಸರಿಯಾಗಿದೆ. ಇದಕ್ಕೆ ಹೊಂದಿಕೆ ಆಗೋದು ಇದು ಸಿ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. ರಾಷ್ಟ್ರಕೂಟರ ಆಡಳಿತದಲ್ಲಿ ಗ್ರಾಮದ ಮುಖ್ಯಸ್ಥನಿಗೆ ಏನಂತ ಹೇಳಿ ಕರೀತಾ ಇದ್ರು? ಪ್ರಭುಗಾವುಂಡ, ವಿಷಯಪತಿ, ನಾಡಗಾವುಂಡ, ಗ್ರಾಮ ಲೆಕ್ಕಿಗ. ಯಾರು ರಾಷ್ಟ್ರಕೂಟರ ಆಡಳಿತದಲ್ಲಿ ಗ್ರಾಮ ಮುಖ್ಯಸ್ಥ ಅಂದ್ರೆ ಗ್ರಾಮಪತಿ ಅಥವಾ ಪ್ರಭುಗಾವುಂಡ ಅನ್ನುವಂಥದ್ದನ್ನ ಕರಿತಾ ಹೋಗ್ತಿದ್ರು. ಯಾರು? ಪ್ರಭುಗಾವುಂಡ. ಆತಗೆ ಇನ್ನೊಂದು ಹೆಸರು ಗ್ರಾಮಪತಿ ಅಂತಾನೂ ಕೂಡ ಕರಿತಾ ಇದ್ರು. ಏನು? ಗ್ರಾಮಪತಿ. ಪ್ರಭುಗಾವುಂಡನು ಕೂಡ ಹೌದು. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಇಮ್ಮಡಿ ಪುಲಿಕೇಶಿಯನ್ನ ಪರಾಭವಗೊಳಿಸಿ ವಾತಾಪಿ ಕೊಂಡ ಎಂಬ ಬಿರುದನ್ನು ಧರಿಸಿದ ಪಲ್ಲವರ ದೊರೆ ಯಾರು? ಪ್ರಸಿದ್ಧ ದೊರೆ ಈತ. 1ನೇ ನರಸಿಂಹವರ್ಮ, 2 ದಂತಿದುರ್ಗ, ಮಹೇಂದ್ರವರ್ಮ. ಸರಿಯಾದ ಉತ್ತರ 1ನೇ ನರಸಿಂಹವರ್ಮ. ಏನು 1ನೇ ನರಸಿಂಹವರ್ಮ ಅದನ? ಇವ ನಾನು ಹೇಳಿದ್ದೆ ಹೋದ್ಸರಿ, ನಮ್ಮ ಇಮ್ಮಡಿ ಪುಲಿಕೇಶಿ ಏನಿದಾನಲ್ಲ, ಇಮ್ಮಡಿ ಪುಲಿಕೇಶಿ ಪಲ್ಲವರ ದೊರೆ ಮಹೇಂದ್ರವರ್ಮನ ಸೋಲ್ಸಿರ್ತಾನೆ. ಆ ಮಹೇಂದ್ರವರ್ಮ ಸೋತಿರ್ತಾನಲ್ಲ, ಈತನ ಮಗನೇ 1ನೇ ನರಸಿಂಹವರ್ಮ. ಈತ ಚಿಕ್ಕವನಿರ್ತಾನ. ಅವಾಗ ತಂದೆಗಾಗಿರ್ತಕ್ಕಂಥ ಸೋಲು ಅವಮಾನವನ್ನ ನಾನು ತೀರಿಸ್ಕೊಳ್ಳೇಬೇಕು ಅನ್ನುವಂಥ ಛಲ ನರಸಿಂಹವರ್ಮನಲ್ಲಿ ಹುಟ್ಕೊಳ್ಳುತ್ತೆ. ಹಾಗಾಗಿ ಈತ ದೊಡ್ಡವನಾದ್ಮೇಲೆ ಪುನಃ ಇಮ್ಮಡಿ ಪುಲಿಕೇಶಿಯ ಮೇಲೆ ದಾಳಿ ಮಾಡಿ ಸೋಲ್ಸಿ ವಾತಾಪಿಕೊಂಡ ಅನ್ನುವಂಥ ಬಿರುದು ಧರಿಸ್ತಾನೆ. ಇದು ಪ್ರಶ್ನೆ ಬಂದಿದೆ, ವಾತಾಪಿಕೊಂಡ ಅನ್ನುವಂಥ ಬಿರುದನ್ನ ಈ ಕೆಳಗಿನ ಯಾವ ದೊರೆ ಹೊಂದಿದ್ದ ಅಂತ. ಸೊ ಅವಾಗ ಇಮ್ಮಡಿ ಪುಲಿಕೇಶಿ ಅಂತಾನೂ ಆಪ್ಷನ್ ಇತ್ತು, ನಾನು ಅದನ್ನ ಹಾಕಿ ಬಂದಿದ್ದೆ. ನಿಜ ಹೇಳ್ತಾ ಇವ್ನಿ, ಅದು ಅವಾಗ ನನಗೆ ಬಂದು ಹೋದ್ಮೇಲೆ ಅದು ಲೆಕ್ಕರಿತು. ಅಯ್ಯೋ ಇದು ಎಷ್ಟು ಮಿಸ್ ಆಯ್ತಲ್ಲಪ್ಪ ಜಸ್ಟ್ ಅಂತ. ಅಲ್ಲೇ ಹೊರಗಡೆನೆ ನನಗೆ ಗೊತ್ತಾಯ್ತಾ ಹೋಯ್ತು, ಅಯ್ಯೋ ಹಿಂಗಾಯ್ತಲ್ಲ ಇದಂತ. ಯಾಕಂದ್ರೆ ತಲಕಾಡು ಗೊಂಡ ಅಂತನೂ ಇದೆ. ಯಾರಿಗೆ? ಇಮ್ಮಡಿ ಪುಲಿಕೇಶಿಗೆ.
ಆ ತಲಕಾಡುಗೊಂಡ ಅನ್ನುವಂಥ ಬಿರುದನ್ನ ಹೊಂದಿದ್ದವ. ಹಾಗಾಗಿ ಅದನ್ನೇ ಅನ್ಕೊಂಡ್ಬಿಟ್ಟಿವಿ ನಾವು. ತಲಕಾಡುಗೊಂಡ ವಾತಾಪಿಕೊಂಡ ಚೇಂಜ್ ಇದಾವ ನೋಡು. ಹಾಗಾಗಿ ಈತ ತಲಕಾಡುಗೊಂಡ ಅಲ್ಲ ವಾತಾಪಿಗೊಂಡ ಅಂತ ಬಂದ್ರೆ ನೀವು 1ನೇ ನರಸಿಂಹವರ್ಮ. ಅದು 1ನೇ ಅಂತಾನೆ ಇರಬೇಕು. 2ನೇನು ಇರ್ತತಲ್ಲಿ, 2 ಅಲ್ಲ, 1ನೇ ನರಸಿಂಹವರ್ಮನೇ ಸರಿ ಆಗ್ತದೆ. ಓಕೆ, ಮುಂದಿನ ಒಂದು ಪ್ರಶ್ನೆ. ಕಂಚಿ ಪಲ್ಲವರ ಶಿಲ್ಪಕಲೆಗೆ ಸಂಬಂಧಿಸಿದಂಥ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಮಹಾಬಲಿಪುರಂನಲ್ಲಿ ನರಸಿಂಹವರ್ಮನ ಕಾಲದ 8 ಏಕಸಲ ಒಂದು ರಥಗಳನ್ನು ನೋಡಕ್ ಸಿಗ್ತವೆ. ಆ ಮಹಾಬಲಿಪುರಂನಲ್ಲಿ ಗಂಗಾವತರಣ ಅನ್ನುವಂಥ ಉಬ್ಬು ಶಿಲ್ಪ ಇತ್ತು ಅಂತ ಹೇಳಿದ್ವಲ್ಲ, ಅದು ಭಗೀರಥನ ತಪಸ್ಸು ಮಾಡಿ ಗಂಗೆಯನ್ನ ಭೂಮಿಗೆ ತರಲು ಪ್ರಯತ್ನಿಸುತ್ತಿರುವ ಚಿತ್ರಣವನ್ನ ಅದು ಒಳಗೊಂಡಿದೆ ಉಬ್ಬು ಶಿಲ್ಪೆ. ಹೌದಾ? ಎಷ್ಟು ಹೇಳಿಕೆಗಳು, ಯಾವ್ಯಾವ ಸರಿ ಇದೆ? 1 ಮತ್ತು 2 ಸರಿ, 1 ಸರಿ 2 ತಪ್ಪು, 1 ಮತ್ತು 2 ತಪ್ಪು, 1 ತಪ್ಪು 2 ಸರಿ. ಸರಿಯಾದ ಉತ್ತರ 1 ಮತ್ತು 2 ಸರಿ. ಸರಿಯಾದಂಥ ಉತ್ತರ ಎ ಆಗ್ತದೆ. ಮುಂದುವರೆದಂತೆ ಮತ್ತೊಂದು ಪ್ರಶ್ನೆ. ಈವರೆಗೆ ದೊರೆತಿರುವ ಕನ್ನಡದ ಅತ್ಯಂತ ಪ್ರಾಚೀನ ಗ್ರಂಥವಾಗಿರ್ತಕ್ಕಂಥ ಕವಿರಾಜ ಮಾರ್ಗದ ಕರ್ತೃ ಯಾರು? ಒಂಥರ ಈಸಿ ಪ್ರಶ್ನೆ. ಚಾವುಂಡರಾಯ, ಪಂಪ, ಅಮೋಘವರ್ಷ, ನೃಪತುಂಗ, ಶ್ರೀವಿಜಯ. ಸರಿಯಾದ ಉತ್ತರ ಶ್ರೀವಿಜಯ ಅಂತ ಅವಾಗಲೇ ಹೇಳಿದೆ. ಅಮೋಘವರ್ಷ ನೃಪತುಂಗ ಅಲ್ಲ. ಅಮೋಘವರ್ಷ ನೃಪತುಂಗ ದೇವಾನು ಅನುಮತಿ ಅಂತ ಅವ್ನು ಹೇಳ್ತಾ ಹೋಗ್ತಾನೆ. ಅಂದ್ರೆ ಈ ಅಮೋಘವರ್ಷ ನೃಪತುಂಗನ ಅನುಮತಿಯ ಮೇರೆಗೆ ನಾನೇ ಬರೆದಿದ್ದೀನಿ ಅಂತ ಅಲ್ಲಿ ಅದರಲ್ಲಿ ಉಲ್ಲೇಖ ಇರೋದ್ರಿಂದ ನಮಗೆಲ್ಲೋ ಒಂದ್ ಕಡೆ ಗೊತ್ತಾಗ್ತಾ ಹೋಗ್ತದ ಶ್ರೀವಿಜಯನೇ ಅದನ್ನು ಬರ್ದಾನೆ ಅಂತ. ಓಕೆ, ಸರಿಯಾದಂತ ಉತ್ತರ ಅದು. ನಂತರ ಮತ್ತೊಂದು ಪ್ರಶ್ನೆ. ಆದಿಕವಿ ಪಂಪನ ಕುರಿತು ಈ ಹೇಳಿಕೆಗಳನ್ನ ಗಮನಿಸಿ. 2 ಹೇಳಿಕೆ ಅದ ನೋಡಿಲಿ. ವಿಕ್ರಮಾರ್ಜುನ ವಿಜಯ ಪಂಪನ ಮಹಾಕಾವ್ಯ. ಪಂಪನು ವೇಮುಲವಾಡದ ಮಾಂಡಲಿಕ ಅರಿಕೇಶ್ವರಿ ಎಂದಿನಲ್ಲಿ ಆತನ ಆಸ್ಥಾನದಲ್ಲಿ ಇದ್ದ. ಸರಿಯಾದಂಥ ಉತ್ತರ ಏನಿದಕ್ಕೆ? ಸೊ 2 ಸರಿ ಅಲ್ವಾ? ಎಸ್, 2 ಸರಿಯಾದಂಥ ಉತ್ತರ ಆಗ್ತದ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ 2 ಅವನ ಕೃತಿ. ಅರಿಕೇಸರಿ ಅವನ ಆಸ್ಥಾನದ ಒಬ್ಬ ರಾಜನಾಗಿದ್ದ. ಏಕಶಿಲಾ ರಚನೆಯಲ್ಲಿ ರಚನೆ ಆಗಿರ್ತಕ್ಕಂಥ ಎಲ್ಲೋರದ ಕೈಲಾಸನಾಥ ದೇವಾಲಯ ಇದೆ. ಹೌದು, ಬಹಳ ಪ್ರಸಿದ್ಧ ಆಗಿರ್ತಕ್ಕಂಥ ದೇವಾಲಯ. ಅದನ್ನು ನಿರ್ಮಿಸಿರ್ತಕ್ಕಂಥ ಅರಸ ಯಾರು? 1ನೇ ಕೃಷ್ಣ, 2ನೇ ಕೃಷ್ಣ, 1ನೇ ಅಮೋಘವರ್ಷ ನೃಪತುಂಗ ಮತ್ತು 3ನೇಯ ಗೋವಿಂದ. ಸರಿಯಾದಂಥ ಉತ್ತರ ಯಾವುದು? ಎಸ್, ಸರಿಯಾದ ಉತ್ತರ 1ನೇ ಕೃಷ್ಣ. 1ನೇ ಕೃಷ್ಣ ಅದು ಏಕಶಿಲೆಯಲ್ಲೇ ಆ ಒಂದು ಎಲ್ಲೋರದ ಕೈಲಾಸನಾಥ ದೊಡ್ಡ ದೇವಾಲಯವನ್ನ ಕಟ್ಟಿಸಿರ್ತಕ್ಕಂಥದ್ದು. ಬಹಳ ಸುಂದರವಾಗಿರ್ತಕ್ಕಂಥದ್ದು ಅದು. ರಾಷ್ಟ್ರಕೂಟರ ರಾಜಧಾನಿಯಾಗಿರ್ತಕ್ಕಂಥ ಮಾನ್ಯಕೇಟ ಅಥವಾ ಮಾಳಕೇಡ ಐತಲ್ಲ, ಆ ಪಟ್ಟಣವನ್ನ ನಿರ್ಮಾಣ ಮಾಡಿದ್ದು ಅಂದ್ರೆ ಕಟ್ಟಿದ್ದು ಯಾರು ಆ ನಗರವನ್ನ? 3ನೇ ಕೃಷ್ಣ, ಅಮೋಘವರ್ಷ ನೃಪತುಂಗ, ದಂತಿದುರ್ಗ, ಗೋವಿಂದ. ಸರಿಯಾದ ಉತ್ತರ ಅಮೋಘವರ್ಷ ನೃಪತುಂಗ ಏನಿದನಲ್ಲ, ಈತನೇ ಆ ಒಂದು ಮಾನ್ಯಕೇಡ ಅಥವಾ ಮಾನ್ಯಕೇಟವನ್ನ ಕಟ್ಟಿದ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿರಿ ಮತ್ತು ಕೂಡ ಸೂಕ್ತ ಆಯ್ಕೆ ಆರಿಸಿ. 1ನೇ ನರಸಿಂಹವರ್ಮನು ಮಹಾಮಲ್ಲ ಎಂಬ ಬಿರುದನ್ನು ಹೊಂದಿದ್ದನು. ಈತ ಮಹಾಬಲಿಪುರಂ ಎಂಬಲ್ಲಿ ಒಂದು ರೇವು ಪಟ್ಟಣವನ್ನ ನಿರ್ಮಿಸಿದ್ದನು. ನರಸಿಂಹವರ್ಮನು ಗೌತಮೀಪುತ್ರ ಶಾತಕರ್ಣಿಯನ್ನು ಸೋಲಿಸಿ ವಾತಾಪಿಕೊಂಡ ಎಂಬ ಬಿರುದನ್ನು ಧರಿಸಿದನು. ಪಲ್ಲವರು ಒಳ್ಳೆಯ ಒಂದು ನೌಕಾಬಲವನ್ನ ಹೊಂದಿದ್ರು ಅನ್ನುವಂಥದ್ದು. ಸರಿಯಾದ ಉತ್ತರ ಈಗ ಆಯಸ್ರಿ. ಬಹಳ ಕನ್ಫ್ಯೂಸ್ ಆಗುವಂತ ಪ್ರಶ್ನೆ ಇಲ್ಲಿದೆ ನೋಡಿ. ಇಲ್ಲಿ ಸರಿಯಾದಂತ ಉತ್ತರ 4 ಹೌದ್ರಿ ಅಂತ ಹಾಕ್ತಿರಿ ನೀವು, ಆದ್ರೆ ಇದಕ್ಕೆ 3 ಸರಿ ಇದಾವು ನೋಡಿ. ಇಲ್ಲಿ ಯಾವುದು? ಪಲ್ಲವರ ನರಸಿಂಹ ಮಹಾಮಲ್ಲ, ಹೌದು, ಬಿರುದಿತ್ತು ಅವನಿಗೆ ನರಸಿಂಹವರ್ಮೆ. ಈತ ಮಹಾಬಲಿಪುರಂನಲ್ಲಿ ರೇವುಪಟ್ಟಣ ನಿರ್ಮಿಸಿದ್ದ, ಹೌದು. ನರಸಿಂಹವರ್ಮ ಸೋಲಿಸಿದ್ದು ಗೌತಮೀಪುತ್ರ ಶಾತಕರ್ಣಿ ಅಲ್ಲ. ಇಲ್ಲಿ ಗಮನ ಹರಿಸ್ರಿ. ಇಮ್ಮಡಿ ಪುಲಿಕೇಶಿ ಇವರಿಬ್ರು ಬಹಳ ಕನ್ಫ್ಯೂಸ್ ಆಕಾರ. ಇವರು ಇಮ್ಮಡಿ ಪುಲಿಕೇಶಿಯನ್ನ ಸೋಲಿಸಿ ಈತ ವಾತಾಪಿಕೊಂಡ ಅಂತ ತಗಂದ, ಗೌತಮೀಪುತ್ರ ಶಾತಕರ್ಣಿ ಅಲ್ಲ. ಹಾಗಾಗಿ ಇದು ತಪ್ಪಾಗುತ್ತೆ. 3 ರೈಟ್ ಆಗ್ತವೆ. ಸರಿಯಾದ ಉತ್ತರ 3. ಸೊ ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿದೆ ನೋಡಿ. ಗಂಗಾವತರಣ, ಮಹಾಬಲಿಪುರಂ, ಕಂಚಿ, ಅತ್ಯುತ್ತಮ ಕೆತ್ತನೆಯ ಒಂದು ಕಲಾಕೃತಿ. ಇವುಗಳಲ್ಲಿ ಹೊಂದಿಸ್ರಿ. ಅರ್ಜುನನ ತಪಸ್ಸು, ಶಿವ ದೇವಾಲಯ, ಉಬ್ಬು ಶಿಲ್ಪ, ಕೈಲಾಸನಾಥ ದೇವಾಲಯ. ಗಂಗಾವತರಣ ಅಲ್ಲಿ ಒಂದು ಉಬ್ಬು ಶಿಲ್ಪ ಆಗಿದೆ. ಮಹಾಬಲಿಪುರಂನಲ್ಲಿ ಶಿವ ಒಂದು ದೇವಾಲಯ ನಮಗೆ ಕಂಡು ಬರ್ತದೆ. ಕಂಚಿ ಏನಿದೆ ಅಲ್ಲ, ಇಲ್ಲಿ ಕೈಲಾಸನಾಥ ದೇವಾಲಯ ಇದೆ. ಅರ್ಜುನನ ತಪಸ್ಸು ಅನ್ನುವಂಥದ್ದು ಒಂದು ಸುಂದರವಾಗಿರ್ತಕ್ಕಂಥ ಕೆತ್ತನೆಯ ಕಲಾಕೃತಿ ಆಗಿದೆ. ಸರಿಯಾದ ಉತ್ತರ ಇದಕ್ಕೆ ಹೊಂದಿಕೆ ಆಗೋದು ಎಸ್, ಬಿ ಆಗಿ ನೋಡಿ. ಮುಂದಿನ ಒಂದು ಪ್ರಶ್ನೆ. ಹೇಳಿಕೆಗಳನ್ನು ಗಮನಿಸಿ ಮತ್ತು ಕೂಡ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನ ರಾಷ್ಟ್ರ, ವಿಷಯ, ನಾಡು, ಗ್ರಾಮಗಳಾಗಿ ಅವರು ಒಂದು ಆಡಳಿತ ದೃಷ್ಟಿಯಿಂದ ವಿಭಜನೆಯನ್ನ ಮಾಡಿದ್ರು.
ಆಡಳಿತದ ಮುಖ್ಯಸ್ಥ ಏನು ಗ್ರಾಮದಲ್ಲಿದಾನಲ್ಲ, ಗ್ರಾಮದ ಮುಖ್ಯಸ್ಥನಿಗೆ ಗ್ರಾಮಪತಿ ಅಂತ ಕರಿತಾ ಇದ್ರು. ನಾಡುಗಳಲ್ಲಿ ನಾಡಗೌಂಡ ಅಂತ ಅಧಿಕಾರಿ ಇರ್ತಿದ್ದ. ಹಾಗೆ ಗ್ರಾಮ ಸೇನಕ್ಕೆ ಒಬ್ಬ ಮುಖ್ಯಸ್ಥನಾಗಿ ಪ್ರಭುಗಾವುಂಡ ಇದ್ದ. ಗ್ರಾಮ ಸೇನಕ್ಕೆ ಮುಖ್ಯಸ್ಥನಾಗಿ ಪ್ರಭುಗಾವುಂಡ ಇದ್ದ. ಎಷ್ಟು ಹೇಳಿಕೆಗಳು ಸರಿ? ಯಾವೆಲ್ಲ ಸರಿ ಇದಾವಪ್ಪ ಇದರಲ್ಲಿ? ಆಡಳಿತಕ್ಕೆ ಸಂಬಂಧಿಸಿರುವಂತ ಒಂದು ಪ್ರಶ್ನೆ ಇದು. ಈ ರೀತಿ ಪ್ರಶ್ನೆಗಳು ಕೂಡ ಬರ್ತವೆ. ಇಲ್ಲಿ 4 ಹೇಳಿಕೆಗಳು ಕೂಡ ಸರಿಯಾಗಿರ್ತಕ್ಕಂಥವು. 4 ಹೇಳಿಕೆ ಸರಿ ಇವೆ ರಾಷ್ಟ್ರಕೂಟರ ಆಡಳಿತಕ್ಕೆ. 23ನೇ ಪ್ರಶ್ನೆ, ರಾಷ್ಟ್ರಕೂಟರ ಮಂತ್ರಿಮಂಡಲದಲ್ಲಿ ವಿದೇಶಾಂಗ ವ್ಯವಹಾರ ನೋಡಿಕೊಳ್ಳುತ್ತಿರ್ತಕ್ಕಂಥ ಒಬ್ಬ ಮಂತ್ರಿಯನ್ನ ನಾವು ಏನಂತ ಕರಿತಾ ಇದ್ವಿ? ಫಾರಿನ್ ಮಿನಿಸ್ಟ್ರಿ ಏನಂತ ಕರಿತಾ ಇದ್ವಿ ಅಂತ. ವಿಷಯಪತಿ, ವಿದೇಶಾಂಗ ಮಂತ್ರಿ, ಮಹಾಸಂಧಿ ವಿಗ್ರಹಿ ಪ್ರಭುಗಾವುಂಡ. ವಿದೇಶಾಂಗ ವ್ಯವಹಾರವನ್ನ ನೋಡ್ಕೊಳ್ತದ್ದವನು ಮಹಾಸಂಧಿ ವಿಗ್ರಹಿ. ಮಹಾಸಂಧಿ ವಿಗ್ರಹಿ ಅಂತ ಕರಿತಾ ಇದ್ರು. ಮುಂದಿನ ಪ್ರಶ್ನೆ 24 ಗಮನಿಸಿ. ಕೆಳಗಿನ ಹೇಳಿಕೆಗಳನ್ನು ರಾಷ್ಟ್ರಕೂಟರು ಯಾವ ದೊರೆಗೆ ಅನ್ವಯಿಸುತ್ತವೆ? ಈ ಹೇಳಿಕೆಗಳು ಯಾವ ದೊರೆಗೆ ಮ್ಯಾಚ್ ಆಗ್ತವೆ, ಅನ್ವಯ ಆಗ್ತವೆ? ಈ ದೊರೆ ರಾಷ್ಟ್ರಕೂಟರ ಕಾಲದಲ್ಲಿ ಸಾಮ್ರಾಜ್ಯ ಮತ್ತೊಮ್ಮೆ ರಾಜಕೀಯದಲ್ಲಿ ಅಗ್ರಗಣ್ಯ ಸ್ಥಾನವನ್ನ ಪಡಿತದಂತೆ ಈತ ಆಳ್ವಿಕೆ ಮಾಡುವಾಗ. ಅಂದ್ರೆ ಇನ್ನೇನು ರಾಷ್ಟ್ರಕೂಟರು ಹೋಗ್ತಾ ಇರುವಂತ ಸ್ಥಾನದಲ್ಲಿ ಸಂದರ್ಭದಲ್ಲಿ ಈತ ಬಂದು ಅದನ್ನ ಮೇಲೆತ್ತಾನೆ. ಈತ ರಾಮೇಶ್ವರ, ಅದು ಅಲ್ಲಿ ಜಯಬೇರಿಯನ್ನ ಬಾರಿಸ್ತಾನೆ. ಅಲ್ಲಿ ಒಂದು ವಿಜಯ ಸ್ತಂಭವನ್ನು ಕೂಡ ಸ್ಥಾಪನೆ ಮಾಡ್ತಾನೆ ರಾಮೇಶ್ವರದಲ್ಲಿ. ಕವಿ ಪೊನ್ನ ಏನಿದಾನಲ್ಲ, ಆ ಪೊನ್ನನಿಗೆ ಆಶ್ರಯನ ನೀಡಿದ್ದ. ಅಂದ್ರೆ ಈತನ ಆಸ್ಥಾನದಲ್ಲಿ ಪೊನ್ನ ಇದ್ದಂತೆ. ಇವು ಯಾರಿಗೆ ಸಂಬಂಧಿಸಿವೆ ನೋಡಿ, ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಯಾರಿಗೆ ಸಂಬಂಧಿಸಿವೆ? ಅಮೋಘರ್ಷ ರೂಪುತುಂಗ, 3ನೇ ಗೋವಿಂದ, 2ನೇ ಗೋವಿಂದ, 3ನೇ ಕೃಷ್ಣ. ಸರಿಯಾದ ಉತ್ತರ 3ನೇ ಕೃಷ್ಣ ಬರ್ತಾನಲ್ಲ, ಆ ದೊರೆಗೆ ಈ ಒಂದು ಹೇಳಿಕೆಗಳು ಸಂಬಂಧಿಸಿವೆ. ಪೊನ್ನನಿಗೆ ಆಶ್ರಯ ನೀಡಿದ್ದು 3ನೇ ಒಂದು ಕೃಷ್ಣ. ಇದು ಒಂದು ಗೊತ್ತಿದ್ರು ನೀವು ಈತ ಅಂತ ಟಿಕ್ ಮಾಡಿಬಿಡ್ಬೋದು. ಇಲ್ಲಿವರೆಗೂ ಕೂಡ ನಾವು ಸುಮಾರು ಒಂದು 7-8 ಮನೆತನಗಳ ಬಗ್ಗೆ MCQಗಳನ್ನ ಡಿಸ್ಕಸ್ ಮಾಡ್ತಾ ಬಂದ್ವಿ. ಸೊ ಈ ಒಂದು ವಿಡಿಯೋಗಳು ನಿಮಗೆ ಯೂಸ್ಫುಲ್ ಆಗ್ತಾ ಇದಾವೆ ಅಥವಾ ಯೂಸ್ಫುಲ್ ಅನಿಸ್ತಾ ಇದ್ದಾವೆ ಅನ್ನೋದಾದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫೈ ಆಗಿರಿ. ವಿಡಿಯೋಕ್ಕೆ ಲೈಕ್, ಶೇರ್ ಮಾಡಿ. ಯಾಕಂದ್ರೆ ಇಷ್ಟು ಎಫರ್ಟ್ ಹಾಕಿ ನಾವು ಒಂದು ಇಷ್ಟು ವಿಡಿಯೋ ಮಾಡ್ತಾ ಇದ್ದೀವಿ ನಿಮಗೋಸ್ಕರ ಅನ್ನೋದಾದ್ರೆ ಇಲ್ಲಿ ಯಾವುದೋ ಒಂದು ಸ್ವಾರ್ಥ ಇಲ್ಲ. ಇದರಲ್ಲಿ ಕೇವಲ ನಾವು ಬಯಸೋದು ಒಂದೇ, ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಅಷ್ಟೇ. ಹಾಗಾಗಿ ನೀವು ಪ್ರೀತಿ ಪ್ರೋತ್ಸಾಹವನ್ನು ಯಾವ ಮೂಲಕ ನಮಗೆ ಅರ್ಪಿಸ್ಬೇಕಂದ್ರೆ, ಒಂದು ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಮುಖ್ಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ, ಹಾಗೆಯೇ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇದನ್ನ ಹೆಚ್ಚು ವೀಕ್ಷಣೆಗೆ ಒಳಪಡಿಸುವ ಮೂಲಕ ನೀವು ಪ್ರೀತಿ ಪಾತ್ರರಾಗಿರ್ತೀರಿ ಅನ್ನುವಂಥ ಒಂದು ಭರವಸೆಯೊಂದಿಗೆ ನಾನು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾಕಂದರೆ ಇನ್ನೂ ಮಾಡ್ತಾ ಹೋದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸದ್ಯಕ್ಕೆ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ಫಾರ್ಮೇಷನನ್ನು ನಾನು ತಗೊಂಡು ಬರೋನಿದ್ದೀನಿ. ತಪ್ಪದೆ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇರಿ. ಬೆಲ್ ಐಕಾನ್ ಒತ್ತಿದ್ರೆ ಮಾತ್ರ ಮುಂದಿನ ವಿಡಿಯೋ ನಿಮಗೆ ಸಿಗ್ತದೆ ಅಂತ ಹೇಳ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ ವಿಡಿಯೋನ. ಧನ್ಯವಾದ. ಟೇಕ್ ಕೇರ್. ಶುಭ ದಿನ.